ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡೋದನ್ನು ತೋರಿಸ್ತಾ ಇದ್ದೀವಿ ನೋಡ್ರಿ. ಇದನ್ನು ನಮ್ಮ ಕಡೆ ಅಂಟಿನ ಉಂಡೆ ಅಂತಲೂ ಕರೀತಾರೆ ನೋಡ್ರಿ. ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಹೇಳಿ ಮಾಡಿಸಿರುವಂಥ ಉಂಡೆ ನೋಡ್ರಿ. ಇದನ್ನು ದಿನ ಒಂದೊಂದು ತಿಂತಾ ಬಂದ್ರೆ ಆರೋಗ್ಯಕ್ಕೂ ಅಷ್ಟ ಒಳ್ಳೇದು ನೋಡ್ರಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸಬರಾಗಿ ನೋಡ್ತಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾವು ಯಾವ್ಯಾವ ವಿಡಿಯೋ ಮಾಡ್ತೇವೋ ಅವು ಎಲ್ಲರಿಗಿಂತ ಮುಂಚೆನೇ ನೀವು ನೋಡ್ಬೋದು ನೋಡ್ರಿ. ಹೇಗೆ ಮಾಡೋದತ್ತ ಒಂದ್ಸತಿ ನೋಡೋಣ ಬನ್ನಿ. ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಮೊದಲಿಗೆ ಅರ್ಧ ಕೆಜಿ ಆಗುವಷ್ಟು ಖಜೂರಿನ ತೊಗೊಂಡಿದ್ದೆ ನೋಡ್ರಿ. ಅದನ್ನು ಬೀಜನ ಬಿಡಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ನೋಡ್ರಿ. ಹಂಗೆ ಅದ್ರ ಜೊತೆನೇ ರೀ ಕೊಬ್ಬರಿನ ತೊಗೊಂಡು ಹೆರ್ಚಿ ಇಟ್ಕೊಂಡಿದ್ದೀನಿ ನೋಡ್ರಿ. ಅದರ ಫ್ರೈ ಮಾಡ್ಲಕ್ರಿ 1 ಕಪ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ ನೋಡ್ರಿ. ಅದನ್ನು ಉಂಡಿನ ಮಾಡೋದಕ್ಕೆ ಡ್ರೈ ಫ್ರೂಟ್ಸ್ನು ತೊಗೊಂಡಿದ್ದೀನಿ ನೋಡ್ರಿ. ಇಲ್ಲಿ ಎಲ್ಲ ಥರ ಯಾವ್ಯಾವ ಥರ ಡ್ರೈ ಫ್ರೂಟ್ಸ್ ಅಂದ್ರೆ ಒಣ ದ್ರಾಕ್ಷಿ, ಖಜೂರ, ಬಾದಾಮ, ಗೋಡಂಬಿನ ಇವನ್ನೆಲ್ಲ ತೊಗೊಂಡಿದ್ದೀನಿ ನೋಡ್ರಿ. ಇಲ್ಲಿ ಒಲೆ ಮೇಲೆ ಒಂದು ಕಡಾವಂಗಿ ಇಟ್ಟಿದ್ದೀನಿ ರೀ. ಅವಕ್ಕನ್ನೆಲ್ಲ ಫ್ರೈ ಮಾಡ್ಲಾಕ್ರಿ ಸ್ವಲ್ಪ ತುಪ್ಪನ ಹಾಕಿ ಇಲ್ಲಿ ಫಸ್ಟ್ ಬಾದಾಮನ್ನ ತೊಗೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡ್ರಿ. 3ರಿಂದ 4 ನಿಮಿಷ ಕೈ ಬಿಡ್ಲಾರ್ದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡ್ರಿ. ಅಗದಿ ಗ್ಯಾಸ್ನ ಉರಿರಿ ಸಣ್ಣ ಇರ್ಬೇಕು ನೋಡ್ರಿ, ಜೋರು ಇಡಬಾರ್ದ್ರಿ. ಅಗದಿ ಮೀಡಿಯಮ್ ಫ್ಲೇಮ್ನಾಗಿಟ್ರಿ ಹುರ್ಕೋಬೇಕು ನೋಡ್ರಿ. ಅವಕ್ಕನ್ನೆಲ್ಲ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ನಾಗೆ ಎತ್ತಿಟ್ಕೊಳ್ತೀನಿ ನೋಡ್ರಿ. ಹಂಗೆ ಅದ ಕಡಾವಂಗಿ ಒಳಗ್ರಿ ಒಂದಂತೆ ಒಂದಾಗಣ ಒಂದು ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಫ್ರೈ ಮಾಡಿ ಇಟ್ಕೊಳತ್ತೀನಿ ನೋಡ್ರಿ. ಇಲ್ಲಿ ಬಾದಾಮ್ ಆಗಿಂದ ಗೋಡಂಬಿನ ಇಟ್ಕೊಂಡಿದ್ದಾರೆ, ಅವಕ್ಕೂ ಚಲೋತ್ನಾಗ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ. ಅವೇನು ಜಾಸ್ತಿ ಫ್ರೈ ಆಗೋವರೆಗೂ ಏನು ಬಿಡಬಾರ್ದ್ರಿ. ಹಂಗೆ ಅದಾದ್ಮೇಲೆ ರೀ ಇಲ್ಲಿ ಒಣ ದ್ರಾಕ್ಷಿ ಇಟ್ಕೊಂಡಿದ್ದಾರೆ, ಅವಕ್ಕೂ ಕೂಡ ಫ್ರೈ ಮಾಡಿ ಇಟ್ಕೊಳತ್ತೀನಿ ನೋಡ್ರಿ. ನಿಮ್ಗೆ ಇನ್ನೂ ಇಲ್ಲಿ ಯಾವ್ಯಾವ ಥರ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕ್ಕೊಂಡು ಲಡ್ಡುನ ಮಾಡ್ಬೋದು ನೋಡ್ರಿ. ನಾನಿಲ್ಲಿ ಗೋಡಂಬಿ, ಬಾದಾಮ, ಖಜೂರಿ, ಒಣ ದ್ರಾಕ್ಷಿ, ಕುಂಬಳ ಬೀಜನ ತೊಗೊಂಡು ಇಷ್ಟನ್ನು ಮಾತ್ರ ಹಾಕ್ತಾಯಿದ್ದೀನಿ ರೀ. ನಿಮಗೇನು ಇನ್ನು ಯಾವ್ಯಾವ ಇಷ್ಟ ಆಗೋ ಫ್ರೂಟ್ಸ್ ಇದ್ದು ಅಂದ್ರೆ ಹಾಕಿದ್ರು ಹಾಕ್ಬೋದು ನೋಡ್ರಿ. ನಾನಿಲ್ಲಿ ಹಂಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೆ ರೀ. ಅದ ಕಡಾವಂಗಿ ಒಳಗೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಕುಂಬಳ ಬೀಜ ಇದ್ದೆ ರೀ. ಕುಂಬಳ ಬೀಜನ ಹಾಕ್ಕೊಂಡಿದ್ದೀನಿ ನೋಡ್ರಿ. ಇದನ್ನ ಪಂಪ್ಕಿನ್ ಸೀಡ್ಸು ಅಂತಲೇ ಕರಿತಾರೆ ನೋಡ್ರಿ. ಅವಕ್ಕೂ ಸ್ವಲ್ಪ ಫ್ರೈ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ತಿದ್ದೀನಿ ನೋಡ್ರಿ. ಹಂಗೆ ಅದ ಕಡಾವಂಗಿ ಒಳಗೆ ರೀ ಇಲ್ಲಿ ಅಂಟ ಸಿಗ್ತಾವ್ರಿ ಮಾರ್ಕೆಟ್ ಒಳಗೆ. ಅಂಟ ತಂದಿದ್ದಾರೆ, ಅದ್ರಾಗೂ ಆರೋಗ್ಯಕರ ಗುಣ ಇರ್ತಾವತ್ ನೋಡ್ರಿ, ಆಯುರ್ವೇದಿಕ್ ಅಂಶಗಳು ಇರ್ತಾವತ್ ರೀ. ಹೀಗಾಗಿ ಅಂಟನ್ನು ತೊಗೊಂಡು ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ನೋಡ್ರಿ. ಅವು ಹೆಂಗೆ ಅರಳ್ತಾವೆ ನೋಡ್ರಿ, ಅಗದಿ ಕರ್ಕರ್ ಅಂತಾವ್ರಿ ಅವು ತಿನ್ನಕತ್ರ. ಹಂಗೆ ಅರಳ್ದಂಗೆ ಅದನ್ನು ಫ್ರೈ ಮಾಡಿ ಒಂದು ಕಡೆ ಎತ್ತಿಟ್ಕೊಳತ್ತೀನಿ ನೋಡ್ರಿ. ಹಂಗೆ ಅದ ಕಡಾವಂಗಿ ಒಳಗ್ರಿ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ಕೊಬ್ಬರಿನ ಏನು ಹೆರ್ಚಿಟ್ಕೊಂಡಿದ್ದೆ ಅಲ್ರಿ, ಅದನ್ನು ಸ್ವಲ್ಪ ಹಾಕ್ಕೊಂಡು 2ರಿಂದ 3 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳತ್ತೀನಿ ರೀ. ಅದನ್ನ ಏನು ಜಾಸ್ತಿ ಏನು ಫ್ರೈ ಮಾಡ್ಕೊತಾ ಇಲ್ರಿ. ಅದನ್ನು ಕೂಡ ಕೊಬ್ಬರಿನ ಫ್ರೈ ಆದ ನಂತರ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ರೀ. ಅದಾದಮೇಲೆ ಇಲ್ಲಿ ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೆ ರೀ, ಅದನ್ನು ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಡ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ನಾನು ಮಿಕ್ಸರ್ಗೆ ಬೀಜನ ಬಿಡಿಸ್ಕೊಂಡು ಖಜೂರಿನ ಇಟ್ಕೊಂಡಿದ್ನಲ್ರಿ, ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಒಂದು ರೌಂಡ್ನ ಹೊಡಿಸಿ ಇಡ್ತಾಯಿದ್ದೀನಿ ನೋಡ್ರಿ. ಅಗದಿ ಭಾಳ ಸಣ್ಣ ಏನು ಮಾಡಿಲ್ರಿ, ಸ್ವಲ್ಪ ಸಣ್ಣ ಮಾಡ್ಕೊಂಡು ಇಟ್ಟಿದ್ದೀನಿ ನೋಡ್ರಿ. ಹಂಗೆ ಅದ್ರ ಜೊತೆನ ರೀ ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಣ್ಣಗೆ ಮಾಡ್ಲಾಕ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡ್ರಿ. ಭಾಳ ಏನು ಸಣ್ಣ ಮಾಡಿಲ್ರಿ, ಸ್ವಲ್ಪ ಬಾಯಿಗೆ ಸಿಗುವಂಗೆ ಅಷ್ಟು ಸಣ್ಣ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಇದಾದ್ಮೇಲೆ ರೀ ಒಂದು ದೊಡ್ಡ ಪ್ಲೇಟ್ನ ತೊಗೊಂಡಿದ್ದೀನಿ ರೀ. ಪರಾತ ಆದರೂ ತೊಗೋಬೋದ್ರಿ, ಇಲ್ಲಾಂದ್ರೆ ಒಂದು ದೊಡ್ಡ ತಾಟ ಆದರೂ ತೊಗೋಬೋದ್ರಿ. ಅದನ್ನು ಕೊಬ್ಬರಿನೆಲ್ಲನೂ ಹಾಕ್ಕೊಂಡಿದ್ದೀನಿ ನೋಡ್ರಿ. ಹಂಗೆ ಅದರ ಜೊತೆನ ರೀ ಇಲ್ಲಿ ನಾವು ಹುರ್ಕೊಂಡು ಇಟ್ಕೊಂಡಿದ್ದೆ ಅಲ್ರಿ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕೊಳತ್ತೀನಿ ನೋಡ್ರಿ. ಅಂಟನ್ನು ಹುರ್ಕೊಂಡಿದ್ದೆ ರೀ, ಅದನ್ನೂ ಕೂಡ ಸಣ್ಣಗೆ ಮಿಕ್ಸರ್ ಜಾರ್ನಾಗ ಹಾಕ್ಕೊಂಡು ಸಣ್ಣ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ. ಹಂಗೆ ಇದ್ರ ಜೊತೆನೇ ಎಲ್ಲ ಡ್ರೈ ಫ್ರೂಟ್ಸನ್ನ ಹಾಕಿ ಅಗದಿ ಸಣ್ಣಗೆ ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ ನೋಡ್ರಿ. ಭಾಳ ಸಣ್ಣ ಏನು ಹಾಕಿಲ್ರಿ, ಸ್ವಲ್ಪ ಚಗಳ ಇರೋ ಹಾಗೆ ಅಂದ್ರೆ ದಪ್ಪ ಇರೋ ಹಾಗೆ ಸ್ವಲ್ಪ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ. ಇನ್ನೇನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ಹಂಗೆ ರೀ ಸ್ವಲ್ಪ ಒಲೆ ಮೇಲೆ ಒಂದು ಕಡಾವಂಗಿ ಇಟ್ಟಿದ್ದೆ ರೀ. ಅದು ಬಿಸಿ ಆದ್ಮೇಲೆ ರೀ ಇಲ್ಲಿ ಖಜೂರಿನ ಹಾಕೋತಾ ಇದ್ದೀನಿ ನೋಡ್ರಿ. ಅದನ್ನು 3ರಿಂದ 4 ನಿಮಿಷ ಕೈ ಬಿಡ್ಲಾರ್ದ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ನೋಡ್ರಿ. ಅದನ್ನೂ ಕೂಡ ಒಂದು ತಾಟ್ನಾಗೆ ಎತ್ತಿಟ್ಕೊತಾ ಇದ್ದೀನಿ ನೋಡ್ರಿ. ಇಲ್ಲೇನು ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ರಿ ಒಣ ದ್ರಾಕ್ಷಿನ, ಅದನ್ನೂ ಕೂಡ ಹಾಕ್ತಾಯಿದ್ದೀನಿ ನೋಡ್ರಿ. ಇಲ್ಲೆಲ್ಲ ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ದೆ ಅಲ್ರಿ ಡ್ರೈ ಫ್ರೂಟ್ಸ್ನ, ಅದನ್ನೂ ಕೂಡ ಹಾಕ್ತಾಯಿದ್ದೀನಿ ನೋಡ್ರಿ. ಹಂಗೆ ಅದ್ರ ಜೊತೆನೇ ರೀ ಗಸಗಸೆನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ರೀ, ಅದನ್ನೂ ಕೂಡ ಹಾಕ್ತಾಯಿದ್ದೀನಿ ನೋಡ್ರಿ. ಇಲ್ಲಿ ಏನೇನೋ ಹುರ್ಕೊಂಡು ಇಟ್ಕೊಂಡಿದ್ದೇವಲ್ರಿ ಮಿಕ್ಸರ್ಗೆ ಹಾಕ್ಕೊಂಡಿದ್ದು ಎಲ್ಲ ಕೂಡ ಹಾಕ್ತಾಯಿದ್ದೀನಿ ನೋಡ್ರಿ. ಇಲ್ಲಿ ಅಂಟನ್ನು ಹುರ್ಕೊಂಡು ಇಟ್ಕೊಂಡಿದ್ದೆ ರೀ, ಅದನ್ನೂ ಕೂಡ ಹಾಕ್ತಾಯಿದ್ದೀನಿ ನೋಡ್ರಿ. ಎಲ್ಲ ಚಲೋತ್ನಾಗ ಮಿಕ್ಸ್ ಆಗೋವರೆಗೂ ಕೈಲೇ ಕಲಿಸ್ಕೋಬೇಕು ನೋಡ್ರಿ. ಯಾಕಂದ್ರೆ ಉಂಡೆ ಆವಾಗಲೇ ಚಲೋ ಬರ್ತಾವೆ ನೋಡ್ರಿ. ಹಿಂಗೆ ಮನೆ ಒಳಗೆ ಮಾಡಿಟ್ಕೊಂಡ್ರಿ
ದಿನ ಒಂದೊಂದು ಉಂಡೆ ತಿಂತಾ ಬಂದ್ರೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ನೋಡಿರಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ನಿಮಗೂ ನಮ್ಮ ವಿಡಿಯೋನ ನೋಡಿದ ಮೇಲೆ ಒಂದು ಸತಿನಾದರೂ ಮಾಡೋಕೆ ಟ್ರೈ ಮಾಡಿ ನೋಡಿರಿ. ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನತ್ರಿ. ನಮಸ್ಕಾರ ರೀ. ಸರ್ವೇ ಜನ ಸುಖಿನೇ ಭವಂತು. ನಮಸ್ಕಾರ ರೀ.